ಬೆಳಗಾವಿ ಜಿಲ್ಲೆಯ ರೋಗೇರಿಯ ಜನತಾ ಸಹಕಾರ ಬ್ಯಾಂಕ್ನ 2025 ಮತ್ತು 26ನೇ ಸಾಲಿನ 49ನೇ ವಾರ್ಷಿಕ ಮಹಾಸಭೆಯು ಮಹಿಳಾ ಸಿಬ್ಬಂದಿಯ ಪ್ರಾರ್ಥನೆಯೊಂದಿಗೆ ಸಂಭ್ರಮದಿಂದ ಜರುಗಿತು. ಬ್ಯಾಂಕ್ನ ವ್ಯವಸ್ಥಾಪಕ ಶಿವಪುತ್ರ ಎಸ್ ಅಮರಶೆಟ್ಟಿ ಅವರು ಮಹಾಸಭೆಯಲ್ಲಿ ಆಯವ್ಯಯ ಹಾಗೂ ವಾರ್ಷಿಕ ವರದಿಯನ್ನ ಮಂಡಿಸಿದರು. ಸದಸ್ಯರ ಪ್ರಶ್ನೆಗಳಿಗೆ ಅಧ್ಯಕ್ಷ ರಾಜಶೇಖರ ಪಾಟೀಲ ಸರಳವಾಗಿ ಉತ್ತರಿಸಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ರಾಜಶೇಖರ ಪಾಟೀಲ, ಉಪಾಧ್ಯಕ್ಷ ತಮ್ಮಣ್ಣಪ್ಪ ತೇಲಿ, ಆಡಳಿತ ಮಂಡಳಿಯ ನಿರ್ದೇಶಕರು, ಪ್ರಧಾನ ಕಚೇರಿ ಹಾಗೂ ಉಗಾರ ಕುರ್ದ್ ರಾಯಬಾಗ ಅಥಣಿ ಶಾಖೆಗಳ ಸಿಬ್ಬಂದಿ ಮತ್ತು ಸರ್ವ ಸದಸ್ಯರು ಭಾಗವಹಿಸಿದ್ದರು. ಸದಸ್ಯರು ವರದಿ ವರ್ಷದ ಕೊನೆಗೆ 2798 ಸದಸ್ಯರಿದ್ದು 2092 ಸದಸ್ಯರಿದ್ದು ಒಟ್ಟು 4790 ಸದಸ್ಯರು ಹೊಂದಿರುತ್ತಾರೆ. ಬ್ಯಾಂಕು ಸಣ್ಣ ವ್ಯಾಪಾರಸ್ಥರನ್ನು, ಗುಡಿ ಕೈಗಾರಿಕೆಗಳನ್ನು, ಕುಶಲಕರ್ಮಿಗಳನ್ನು, 1977ರಲ್ಲಿ ಪ್ರಾರಂಭವಾದಂಥ ಜನತಾ ಸಹಕಾರಿ ಸಂಘ ಇವತ್ತಿಗೆ 49 ವರ್ಷಗಳ ವಾರ್ಷಿಕ ವರದಿ ಇವತ್ತಿನ ದಿವಸ ಜರುಗಿತು. ಆ ವಾರ್ಷಿಕ ವರದಿಯಲ್ಲಿ ಒಟ್ಟು ಠೇವುಗಳು 205 ಕೋಟಿ, 1,20,00,000 ಲಾಭ, ಆಡಿಟ್ ವರ್ಗದಲ್ಲಿ ಲಾಭವನ್ನು ಸುಮಾರು ಜನಕ್ಕೆ ತಾಲೂಕು, ಜಿಲ್ಲೆ, ನಮ್ಮ ವ್ಯಾಪ್ತಿ ಬೆಳಗಾವಿ, ಧಾರವಾಡ, ಬಾಗಲಕೋಟೆ, ಬಿಜಾಪುರ ಕ್ಷೇತ್ರಗಳನ್ನು ಹೊಂದಿದ್ದು ಸುಮಾರು 49 ವರ್ಷಗಳ ಕಾಲ ಸುದೀರ್ಘವಾಗಿ ಈ ಸಂಘವು ಲಾಭದಲ್ಲಿ ಮುನ್ನಡೆಯುತ್ತಿದ್ದು ಇವತ್ತಿನವರೆಗೂ ಠೇವುದಾರರಿಗೆ ವಿಶ್ವಾಸಾರ್ಹತೆ ಹೊಂದಿ ಸಾಲಗಾರರಲ್ಲಿ ಈ ಸಂಸ್ಥೆ ನಮ್ಮದಪ್ಪ, ಇದನ್ನು ನಾವು ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಯಾವುದೋ ಸಾಲಗಾರರು ತಮ್ಮ ಕಾಲಕ್ಕೆ ಬಡ್ಡಿ ತುಂಬುತ್ತಾ, ಹಣವನ್ನು ತುಂಬುತ್ತಾ ಬ್ಯಾಂಕಿನ ಸೇವೆ ಹಗಲಿರಲು ಸಿಬ್ಬಂದಿಯವರು ದುಡಿದಿದ್ದಾರೆ. ಅದರ ಜೊತೆಗೆ ಆಡಳಿತ ಮಂಡಳಿ ಕೂಡ ಭಾಗವಾಗಿದೆ. ಸರ್, ನಿಮ್ಮ ಬ್ಯಾಂಕ್ನಿಂದ ಏನೇನು ವಿಶೇಷತೆ ಇದೆ? ನಮ್ಮ ಬ್ಯಾಂಕು ಬಂಗಾರ ಸಾಲ, ಠೇವುಗಳ ಸಾಲ, ಮಧ್ಯಮಾವಧಿ ಸಾಲ, ದ್ವಿಚಕ್ರ ವಾಹನ ಸಾಲ, ಮಧ್ಯಮಾವಧಿ ಸಾಲ, ಹೀಗೆ ಇನ್ನಿತರ ನಮ್ಮ ಸದಸ್ಯರಿಗೆ ಯಾವ ಥರ ಸೌಲಭ್ಯಗಳ ಸಾಲ ಸೌಲಭ್ಯಗಳು ಬೇಕೋ ಆ ರೀತಿ ಕೊಡುವಂಥ ಸಹಕಾರಿ ಸಂಘ ಜನತಾ ಸಹಕಾರಿ ಇವತ್ತಿದೆ. ಇಲ್ಲಿ ಇದೆಂತ ಹೊಸದಾಗಿ ಪ್ರಾರಂಭವಾಗಿ ಯಾವುದೇ ದ್ವಿಚಕ್ರ ವಾಹನ ಅಥವಾ ಆಕ್ಸಿಡೆಂಟ್ ಕ್ಲೇಮ್ ಆದರೆ 50,000ವರೆಗೆ ಈ ವರ್ಷದಲ್ಲಿ 4 ಜನಕ್ಕೆ ಆ ಸೌಲಭ್ಯ ನೀಡಲಾಗಿದೆ. ಸರ್, ಈಗ ಹಾವೇರಿಯಲ್ಲಿ ಪ್ರತಿಷ್ಠಿತವಾದಂಥ ಇದೊಂದು ಬ್ಯಾಂಕು, ಇದ್ರ ಶಾಖೆಗಳು ಸರ್ ಎಷ್ಟಿದೆ? ಎಲ್ಲಿ? ಹಾವೇರಿ ಬ್ಯಾಂಕು ಮುಖ್ಯ ಶಾಖೆಯನ್ನು ಹಾವೇರಿಯಲ್ಲಿ ಹೊಂದಿದ್ದು ರಾಯಬಾಗ್, ಉಗಾರ್, ಅಥಣಿಯಲ್ಲಿ ಶಾಖೆಗಳನ್ನು ಹೊಂದಿರುತ್ತದೆ. ಸರ್, ಎಷ್ಟು ಮಂದಿ ಸಿಬ್ಬಂದಿಗಳು ವರ್ಕ್ ಮಾಡ್ತಾರೆ ಸರ್ ನಿಮ್ಮ ಬ್ಯಾಂಕ್? ಸುಮಾರು 35ಕ್ಕಿಂತ ಹೆಚ್ಚಿಗೆ ಸದಸ್ಯರು